ಎಲ್ರಿಗೂ ನಮಸ್ಕಾರ. ನಾನು ಅನುರಾಧ ಭಟ್. ವೆಲ್ಕಮ್ ಟು ಅಭಿಜ್ಞಾ ಲಾ ಸೀರೀಸ್. ಈ ಹಿಂದಿನ ವಿಡಿಯೋದಲ್ಲಿ ಇನ್ ಕೋರ್ಟ್ ಒಫೆನ್ಸಸ್ಗಳ ಬಗ್ಗೆ ನಾನು ಒಂದು ಬ್ರೀಫ್ ಆಗಿ ಓವರ್ವ್ಯೂ ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಆ ಇನ್ ಕೋರ್ಟ್ ಒಫೆನ್ಸಸ್ಗಳಲ್ಲಿ ಮೊದಲನೆಯದಾದ ಅಬೇಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೆಕ್ಷನ್ 107 IPCಯ ಪ್ರಕಾರ ಒಂದು ಒಫೆನ್ಸನ್ನು 3 ರೀತಿಯಲ್ಲಿ ಅಬೇಟ್ ಮಾಡ್ಬೋದು. ಅದು ಯಾವುದು ಅಂದರೆ ಅಬೇಟ್ಮೆಂಟ್ ಬೈ ಇನ್ಸ್ಟಿಗೇಷನ್, ಅಬೇಟ್ಮೆಂಟ್ ಬೈ ಕಾನ್ಸ್ಪಿರಸಿ ಮತ್ತು ಅಬೇಟ್ಮೆಂಟ್ ಬೈ ಇಂಟೆನ್ಷನಲ್ ಏಡ್. ಅಬೇಟ್ಮೆಂಟ್ ಬೈ ಇನ್ಸ್ಟಿಗೇಷನ್ ಅಂದರೆ ಏನು ಅಂತ ನೋಡೋದಾದರೆ, ಇನ್ಸ್ಟಿಗೇಷನನ್ನು ನಾವು ಸಾಮಾನ್ಯವಾಗಿ ಒಂದು ಪ್ರೊವೋಕೇಷನ್ ಅಥವಾ ಒಂದು ಪ್ರಚೋದನೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ಒಬ್ಬನು ಉದ್ದೇಶಪೂರ್ವಕವಾಗಿ ಇನ್ನೊಬ್ಬನಿಗೆ ಇನ್ಸ್ಟಿಗೇಟ್ ಮಾಡಿರಬೇಕು, ಒಂದು ಪ್ರಚೋದನೆ ಕೊಟ್ಟಿರಬೇಕು ಒಂದು ಕ್ರೈಮ್ ಮಾಡಲಿಕ್ಕೋಸ್ಕರ. ಸೊ ಇನ್ಸ್ಟಿಗೇಷನಲ್ಲಿ ಮೆನ್ಸ್ ರಿಯಾ ತುಂಬ ಮುಖ್ಯ ಆಗಿರುತ್ತೆ. ಮಿಯರ್ ಅಕ್ವೇಸೆನ್ಸ್ ಒಂದು ಇನ್ಸ್ಟಿಗೇಷನ್ ಆಗತ್ತಾ ಅಂತ ನೋಡ್ಲಿಕ್ಕೆ ಹೋದರೆ ಅದು ಇನ್ಸ್ಟಿಗೇಷನ್ ಆಗೋದಿಲ್ಲ. ಒಂದು ಬರೀ ಒಪ್ಪಿಗೆ ಕೊಡೋದು ಒಂದು ಆ್ಯಕ್ಟ್ ಮಾಡಲಿಕ್ಕೆ, ಅದು ಇನ್ಸ್ಟಿಗೇಷನ್ ಅಂತ ನಾವು ಪರಿಗಣಿಸ್ಲಿಕ್ಕಾಗೋದಿಲ್ಲ. ಮತ್ತು ಇನ್ನೊಂದು ಕೇಸ್ನಲ್ಲಿ ಒಂದು ಹೆಣ್ಣು ಮಗಳು ತನ್ನ ಗಂಡನ ಸಾವಿನ ನಂತರ ಅವನ ಚಿತೆಗೆ ಹಾರಿ ಪ್ರಾಣತ್ಯಾಗ ಮಾಡಲಿಕ್ಕೆ ಹೋಗುವಾಗ ಅಲ್ಲಿ ನೆರೆದಿರುವಂತಹ ಜನರು ರಾಮ ರಾಮ ಅಥವಾ ಬೇರೆ ಥರ ಚಾಂಟಿಂಗನ್ನು ಮಾಡಿ ಅವಳಿಗೆ ಎನ್ಕರೇಜ್ ಮಾಡೋದು ಸಹ ಅಬೇಟ್ಮೆಂಟ್ ಬೈ ಇನ್ಸ್ಟಿಗೇಷನಲ್ಲಿ ಬರ್ತದೆ. ಮತ್ತು ಸೆಕ್ಷನ್ 107ಗೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಆ ಎಕ್ಸ್ಪ್ಲನೇಷನಿನ ಪ್ರಕಾರ ಒಂದು ವಿಲ್ಫುಲ್ ಕನ್ಸೀಲ್ಮೆಂಟ್ ಅಥವಾ ವಿಲ್ಫುಲ್ ಮಿಸ್ರೆಪ್ರೆಸೆಂಟೇಷನ್ ಸಹ ಇನ್ಸ್ಟಿಗೇಷನ್ ಆಗತ್ತೆ. ಇದನ್ನು ನಾವು ಒಂದು ಇಲ್ಲಸ್ಟ್ರೇಷನ್ ಮೂಲಕ ಅರ್ಥ ಮಾಡ್ಕೊಳ್ಳೋದಾದರೆ, ಎ ಒಂದು ಪಬ್ಲಿಕ್ ಆಫೀಸರ್ ಆಗಿರ್ತಾನೆ, ಅವನು ಝೆಡ್ಡನ್ನು ಅರೆಸ್ಟ್ ಮಾಡಲಿಕ್ಕೆ ಅಂತ ಹೋಗ್ತಾ ಇರ್ತಾನೆ. ಸಿಗೆ ಗೊತ್ತಿದೆ ಬಿ ಝೆಡ್ ಅಲ್ಲ ಅಂತ, ಆದರೂ ಸಹ ಅವನು ಎಗೆ ಬಿಯನ್ನು ಝೆಡ್ ಅಂತ ಪರಿಚಯ ಮಾಡಿಸಿ ಅವನನ್ನು ಅರೆಸ್ಟ್ ಮಾಡಿಸ್ತಾನೆ. ಸೊ ಇದರಲ್ಲಿ ಸಿ ಇನ್ಸ್ಟಿಗೇಟ್ ಮಾಡ್ತಾ ಇದ್ದಾನೆ ಎಯನ್ನು ಬಿಯನ್ನು ಅರೆಸ್ಟ್ ಮಾಡಲಿಕ್ಕೋಸ್ಕರ. ಇವಿಷ್ಟು ಅಬೇಟ್ಮೆಂಟ್ ಬೈ ಇನ್ಸ್ಟಿಗೇಷನ್ ಬಗ್ಗೆ. ಬೇರೆ ರೀತಿಯ ಅಬೇಟ್ಮೆಂಟ್ಗಳ ಬಗ್ಗೆ ಮುಂದಿನ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಅಭಿಜ್ಞಾ ಲಾ ಸೀರೀಸ್.